ಹೆಂಗಿದೆ? ಚೆನ್ನಾಯ್ತಾ? ಖಾರವಾಗಿ ಸಖತ್ತಾಗಿದೆ. ಈ ರೀತಿ ಆಮ್ಲೆಟ್ ಜೊತೆ ಹಾಕೊಂಡು ತಿಂತಿದ್ರೆ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್. ಸೊ ಬನ್ನಿ, ಇವತ್ತು ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ಟೈಮ್ ಬಂದು 11 ಗಂಟೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೂ ಟಿಫನ್ ಕೂಡ ಅಡುಗೆನೂ ಕೂಡ ಮಾಡಿಲ್ಲ. ರೆಸಿಪಿನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ, ಏನು ಮಾಡ್ತಾಯಿದ್ದೀನಿ ಅಂತ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ಹಾಗೆಯೇ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಹಾಗೆಯೇ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ವೆದರ್ ಅಂತೂ ಮಸ್ತಾಗಿದೆ. ಆಲ್ರೆಡಿ ಬಿಸಿಲು ಎಂಟ್ರಿ ಕೊಟ್ಟು ಚೆನ್ನಾಗಿ ರಗಾಯಿಸ್ತಿದ್ದಾರೆ ನೋಡಿ. ಅಪ್ಪ, ಸಿಕ್ಕಾಬಟ್ಟೆ ಬಿಸಿಲು ಇಲ್ಲಿ. ನಾನು ಮೊನ್ನೆ ಹಾಕಿದ್ನಲ್ಲ ಕರು, ಅದ್ರದ್ದು ಅಮ್ಮ ಇದು ಪಾಪ. ಇಲ್ಲೊಂದು ಕುಳ್ಳಿ ಮಲ್ಗೋಳೆ. ನಾನು ಫಸ್ಟು ವೀಡಿಯೋ ಮಾಡಿದ್ದಿದ್ದೆ ಇದ್ರದ್ದೇ, ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ಅಂತ. ಸೊ ಆ ಕರುನೇ ಅದು. ಇನ್ನು ಕರು ನಮ್ಮ ಮನೆ ಒಳಗಡೆ ಕಟ್ಟಿದ್ದಾರೆ. ಬಿಸಿಲೆಲ್ಲ ಜಾಸ್ತಿ ಅಂತ ಇಲ್ಲಿದಂದು ನೋಡಿ. ಹೋಯ್, ನೀನು ಥ್ಯಾಂಕ್ಸ್ ಕೊಡು. ಒದಿತದಷ್ಟೇ ಥ್ಯಾಂಕ್ಸ್ ಕೊಡು ಅಂದರೆ. ಎದ್ಬಿಟ್ಟ. ಏನು ಏನು ಏನಪ್ಪಲ್ಲಿ ಏನು ಏನು ಬೇಕು? ಸೊ ಬನ್ನಿ, ರೆಸಿಪಿನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ. ಇತ್ತೀಚೆಗೆ ಇವಾಗ ಒಂದು 2 ಡೇಸಿಂದ ಯಾಕೋ ಆಕಾಶ ಒಂಥರ ಕಲರ್ಫುಲ್ಲಾಗಿ ಫುಲ್ಲು ಸ್ಕೈ ಬ್ಲೂ ಆಗಿ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಸಿಕ್ಕಾಬಟ್ಟೆ ಬಿಸಿಲು. ಸೊ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಎಗ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೀಟ್ ಸ್ಟೈಲಲ್ಲಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಒಂದು 3 ಇಂದ 4 ಸಾಕು. ಮತ್ತು ಸಾಸ್ನ ಯೂಸ್ ಮಾಡ್ತಿಲ್ಲ, ಹಾಗೇ ಮಾಡ್ಕೊಳ್ತಾ ಇರೋದು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಸೇಮು ರೋಡ್ ಸೈಡೆಲ್ಲ ತಿಂತೀರಲ್ಲ ಆ ರೀತಿ. ಬೇಗನೂ ಕೂಡ ಮಾಡ್ಕೊಳ್ಬೋದು. ಅದರಲ್ಲೂ ಬ್ಯಾಚುಲರ್ಸ್ಗಂತೂ ಏನಾದರೂ ಎಮರ್ಜೆನ್ಸಿ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಎಗ್ ರೈಸ್ನ ಮಾಡಿಕೊಂಡ್ರು ಕೂಡ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮನೇಲೆ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಸೊ ಹಾಗೆಯೇ ಮೆಣಸಿನ್ಕಾಯಿನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು ಅಷ್ಟೇ. ಹಾಗೆ ಹಾಕೊಳ್ಳೋದ್ಕಿಂತ ಗ್ರೈಂಡ್ ಮಾಡಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ನನಗೆ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಇಷ್ಟ. ಇಲ್ಲಿ ನಾನು ಯಾವುದೇ ಕ್ಯಾಪ್ಸಿಕಮ್ ಆಗಲಿ ಕ್ಯಾಬೇಜ್ ಆಗಲಿ ಏನು ಕೂಡ ಯೂಸ್ ಮಾಡ್ತಿಲ್ಲ. ಜಸ್ಟ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ರೋಡ್ ಸೈಡಲ್ಲಿ ಸಿಗುವಂಥ ಎಗ್ ರೈಸ್ ರೆಡಿ ಆಗುತ್ತೆ. ಬೇಗನೂ ಕೂಡ ಆಗುತ್ತೆ. ಏನಾದರೂ ಬೇಗ ಅಡುಗೆ ಮಾಡಬೇಕು, ಟೇಸ್ಟಿಯಾಗೂ ಇರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಉಳಿದಿರೋ ಅನ್ನೋದಲ್ಲೂ ಕೂಡ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಅನ್ನನೂ ಕೂಡ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಆರಿಸಿಬಿಟ್ಟು ಆಮೇಲೆ ಹಾಕೋಬೇಕು. ಬಿಸಿಲಿ ಹಾಕಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಇವಾಗ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಒಂದು ಮಿಕ್ಸಿ ಜಾರಲ್ಲಿ ನಿಮಗೆ ಯಾವ ರೀತಿ ನೀವು ಎಷ್ಟು ಖಾರ ತಿಂತೀರೋ ಅಷ್ಟಕ್ಕೆ ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ, ಜಾಸ್ತಿನೂ ಅಲ್ಲ. ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಆಗುತ್ತೆ. ಸೊ ಚಿಲ್ಲಿ ಸಾಸ್ನು ಕೂಡ ಹಾಕ್ಕೊಳ್ಬೋದು, ಬಟ್ ಅದಕ್ಕಿಂತ ನಾವು ಈ ರೀತಿ ಗ್ರೈಂಡ್ ಮಾಡಿ ಹಾಕೊಂಡ್ರೆ
ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಸಖತ್ತಾಗಿತ್ತು ಅಂತ. ಸೊ ಪೇಸ್ಟ್ ಮಾಡಿ ಇಟ್ಕೊಂಡ್ರು ಎತ್ತಿಟ್ಕೊಳ್ಬೋದು, ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ನಾನಿವಾಗ ಒಂದು 10 ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀರೇನು ಯೂಸ್ ಮಾಡದೆ ಹಂಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ರೆಡಿಯಾಗಿದೆ. ಖಾರ ಇದೆ ಜಾಸ್ತಿ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಸ್ಮೂತ್ ಆಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಈ ರೀತಿ ಸ್ವಲ್ಪ ಇದ್ರಾಗಿದೆ ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ನೈಸ್ ಮಾಡಿಬಿಟ್ರೆ ಪೇಸ್ಟ್ ಥರ ಆಗ್ಬಿಡುತ್ತೆ. ಸೊ ನೀರೇನು ಯೂಸ್ ಮಾಡ್ಕೊಳ್ದೆ ಹಂಗೆ ಮಾಡ್ಕೊಳ್ಬೇಕು, ಹಂಗೆ ರುಬ್ಕೊಳ್ಬೇಕು. ಸೊ ನೋಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ರೆಡಿ ಆಯಿತು. ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಮನೇಲೆ ಮಾಡಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಸೊ ಇನ್ನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಇಲ್ಲಿ ನನ್ನನ್ನು ಕೂಡ ಮಾಡಿಕೊಂಡು ಹಾರಕ್ಕಿಟ್ಟಿದ್ದೀನಿ. ಸೊ ಉದುದ್ರಾಗ ಚೆನ್ನಾಗಾಗತ್ತೆ ಅಂತೇಳಿ ನೋಡಿ. ಮಾಡಬೇಕು, ಬಿಸಿದಾಗೆ ಹಾಕೊಂಡ್ರೆ ಸ್ವಲ್ಪ ಮುದ್ದೆ ಥರ ಆಗ್ಬಿಡುತ್ತೆ. ಇಲ್ಲಾಂದ್ರೆ ನೈಟು ಏನೋ ಉಳ್ದಿರೋಂಥ ಅನ್ನದಲ್ಲಿ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಇವಾಗ ಪೌಡ್ರುಗಳು ಇಟ್ಕೊಂಡು ಮೆಣಸಿನ್ಕಾಯಿ ಪುಡಿ ಮತ್ತು ಜೀರಿಗೆ ಪುಡಿ, ಮೆಣಸಿನ ಪುಡಿ, ಇದು ಮೆಣಸಿನ್ಕಾಯಿ ಅಲ್ಲ, ಮೆಣಸಿನ ಪುಡಿ, ಜೀರಾ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಪೌಡ್ರನ್ನು ಕೂಡ ತಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಚಿಲ್ಲಿ ಪೌಡ್ರು, ಇಷ್ಟು ಪೌಡ್ರು ಯೂಸ್ನ ಮಾಡ್ಕೊಡ್ತಿದ್ದೀನಿ. ಸಾಸ್ ಯೂಸ್ ಮಾಡದೇ ಇರೋದ್ರಿಂದ ಇಷ್ಟನ್ನ ಮಾಡ್ಕೊಳ್ತೀನಿ. ಬನ್ನಿ ಇವಾಗ ಹೋಗಿ ಎಗ್ ರೈಸ್ ಮಾಡೋಣ. ಇವಾಗ ಎಗ್ ರೈಸ್ ಮಾಡ್ಕೊಳ್ಳೋಣ. ಒಂದು ಕಡಾಯಿನ ತಗೊಂಡು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕಾದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಇದೆಯಲ್ಲ, ಈರುಳ್ಳಿನ ಹಾಕೊಳ್ಬೇಕು. ಸೊ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಮನೆಯಲ್ಲಿ ನಾನ್ ವೆಜ್ನ ಒಳಗಡೆ ಮಾಡಲ್ಲ. ಸೊ ಮೊಟ್ಟೆನೂ ಕೂಡ ಮಾಡಲ್ಲ, ಮೊಟ್ಟೆನೂ ಕೂಡ ಬೇಯಿಸಲ್ಲ. ಹಳ್ಳಿ ಸ್ಟೈಲಲ್ಲಿ ಹೆಂಗೆಲ್ವ ಅಡುಗೆ ಮನೆಯಲ್ಲಿ ಯಾವುದೇ ರೀತಿ ನಾನ್ ವೆಜ್ನ ಮಾಡಲ್ಲ. ಸೊ ಆಚೆಗಡೆನೆ ಮಾಡೋದು. ನಾವು ಇಲ್ಲೊಂದು ಇಂಡಕ್ಷನ್ ಕುಕ್ಕರ್ನ ಇಟ್ಕೊಂಡಿದ್ವಿ. ಸೊ ಇದರಲ್ಲೇ ಏನಾದರೂ ಈ ರೀತಿ ಮೊಟ್ಟೆ ಗಿಟ್ಟೆ ಮಾಡಬೇಕು ಅಂದರೆ ಮಾಡ್ಕೊಳ್ತೀವಿ. ಇನ್ನು ನಾನ್ ವೆಜ್ ಏನಾದರೂ ಸಾಂಬಾರು ಬಿರಿಯಾನಿ ಮಾಡಬೇಕು ಅಂದರೆ ಅಲ್ಲೊಂದು ದೊಡ್ಡ ಒಲೆ ಇದೆ, ಅದ್ರಲ್ಲಿ ಮಾಡ್ಕೊಳ್ತೀವಿ. ಸೊ ಈಗ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ನಾನಿಲ್ಲಿ ಜಾಸ್ತಿ ಹಾಕೊಂಡಿದ್ದೀನಿ, ನಿಮ್ಗೆ ಹೆವಿ ಅಂತ ಕಮ್ಮಿ ಹಾಕೊಳ್ಳಿ. ಸೊ ಮಧ್ಯ ಬಾಯಿಗೆ ಸಿಗ್ಬೇಕಾದ್ರೆ ಎಗ್ ರೈಸ್ ಜೊತೆಗೆ ಸಖತ್ತಾಗಿರುತ್ತೆ ಈರುಳ್ಳಿ ಕಾಂಬಿನೇಷನ್ ಆಗಿ. ಸೊ ಇದಕ್ಕೆ ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ಮು ಇಲ್ಲ ಕ್ಯಾಬೇಜು, ಎಲೆಕೋಸು ಏನಾದರೂ ಕೂಡ ಹಾಕೊಳ್ಬೋದು. ಬಟ್ ನಾನು ಪ್ಲೈನಾಗಿ ಮಾಡ್ತೀನಿ. ನೀವು ರೋಡ್ ಸೈಡಲ್ಲೆಲ್ಲ ನೋಡಿರ್ಬೋದು, ತಿಂದಾಗ ಏನು ಕೂಡ ಹಾಕಿರಲ್ಲ, ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ. ರೆಸ್ಟೋರೆಂಟ್ಗಿಂತ ರೋಡ್ ಸೈಡೆಲ್ಲ ಚೆನ್ನಾಗಿರುತ್ತೆ, ಅದೇ ಥರ ಟೇಸ್ಟ್ ಸಿಗುತ್ತೆ. ಇದನ್ನು ಕೂಡ ರಾಖಿಲ್ ಆಗ್ಲೇ ಕಾಯ್ಕೊಂಡು ಕೂತ್ಬಿಟ್ಟವನೆ. ಏನಕ್ಕೋ ಏನು ಬೇಕು ನೋಡಿ, ಮೊಟ್ಟೆ ಸ್ಮೆಲ್ಗಾಯ ಆಲ್ರೆಡಿ ಕಾಯ್ಕೊಂಡು ಕುಂತವನೆ. ಏನು ಬೇಕು? ನೀನು ತಿಂತೀಯಾ? ಹಾಂ, ಎಗ್ ರೈಸ್ ತಿಂತೀಯಾ? ಹಾಯ್ ಹಾಯ್. ನೋಡಿ, ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಬ್ರೌನು ಆಗಬಾರ್ದು, ಜಾಸ್ತಿ ಇದು ಆಗಬಾರ್ದು. ಸ್ವಲ್ಪ ಈ ರೀತಿ ಗೋಲ್ಡಿಶ್ ಕಲರಾಗಿ ಬಂದಮೇಲೆ ಸೊ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟ್, ಅದನ್ನು ಹಾಕೋತಾ ಇದ್ದೀನಿ. ನಾನು ಎಲ್ಲನೂ ಕೂಡ ಹಾಕೊಂಡಿದ್ದೀನಿ ಖಾರವಾಗಿ ಚೆನ್ನಾಗಿರಲಿ ಅಂತ. ಒಂದು 10 ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಅದನ್ನೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ.
ನಾನಿಲ್ಲಿ ಒಂದು 3 ಇಂದ 4 ಜನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು. ಈಗ ಇದು ಹಸಿಮೆಣಸಿಕಾಯಿ ಇದು ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಾವು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಬಿಡೋಣ. ಅದ್ರದ್ದು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನ್, ಇದು ಸ್ಪೂನ್ ಇಲ್ಲ ಅನ್ನೋ ಕೈಲಿ ಹಾಕ್ತಾ ಇದ್ದೀನಿ. ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೋದು. ಹಾಕೊಂಡು ಎಲ್ಲದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ. ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಮೊಟ್ಟೆ ಹಾಕೊಳ್ಳೋಣ. ಸೊ ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಕ್ತಿಲ್ಲ, ಒಂದು ಲೋಟಕ್ಕೆ ಹಾಕೊಂಡು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಅಕಸ್ಮಾತ್ ಒಂದೊಂದು ಹೋಗ್ಬಿಟ್ಟಿರುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಡೈರೆಕ್ಟ್ ಹಾಕೊಂಡ್ರೆ. ಅದಕ್ಕೆ ಈ ರೀತಿ ಒಂದು ಲೋಟಕ್ಕೆ ಹಾಕೊಂಡು ಇದಕ್ಕೆ ಹಾಕೊಳ್ತೀನಿ. ನಾನು ಒಂದು 5 ಮೊಟ್ಟೆ ಹಾಕೊಳ್ತೀನಿ, ಸಾಕಾಗುತ್ತೆ. ಸೊ ಮೊಟ್ಟೆ ಹಾಕಿದ ತಕ್ಷಣ ಅದನ್ನ ತಿರುಗಿಸಕ್ಕೆ ಹೋಗ್ಬೇಡಿ, ಮೊಟ್ಟೆ ಎಲ್ಲ ಇದಾಗ್ಬಿಡುತ್ತೆ. ಸೊ ಒಂದಷ್ಟೊತ್ತು ಬಿಡಬೇಕು, ಆಮೇಲೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದು 5 ಮೊಟ್ಟೆ ಹಾಕೊಂಡಿದ್ದೀನಿ, ಸಾಕಾಗುತ್ತೆ. ಸೊ ಮೊಟ್ಟೆ ಎಲ್ಲನೂ ಕೂಡ ಒಡೆದು ಹಾಕೊಂಡಿದ್ದೆ. ಇವಾಗ ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು, ಹಾಗೇನೆ ಪೌಡ್ರುಗಳು ತಗೊಂಡಿದ್ವಲ್ಲ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಇದು ಸೊ ಸ್ವಲ್ಪ ಗರಂ ಮಸಾಲ, ಸೊ ಇನ್ನು ಚಿಲ್ಲಿ ಪೌಡ್ರು, ಮೆಣಸಿಕಾಯಿನೂ ಕೂಡ ನಾವು ಗ್ರೈಂಡ್ ಮಾಡಿ ಹಾಕೊಂಡಿರ್ತೀವಿ. ಸೊ ಖಾರನ ನೋಡಿ ಹಾಕೊಳ್ಳಿ, ಆಮೇಲೂ ಬೇಕಾದರೆ ಖಾರ ಹಾಕೊಳ್ಳೋದಾಯ್ತದೆ. ಸೊ ಹಾಗೆಯೇ ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ನಿಮ್ಗೆ ಬೇಕಿತ್ತು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇವಾಗೆಲ್ಲನೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊಟ್ಟೆ ಹೊಡೆದಿದ ತಕ್ಷಣನೇ ನಾವು ತಿರುಗಿಸ್ಕೊಂಡ್ರೆ ಅದು ಮೊಟ್ಟೆ ಸಣ್ಣ ಸಣ್ಣ ಆಗಿಬಿಡುತ್ತೆ, ಬಾಯಿಗೆ ಸಿಗಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕು, ನಾವು ಒಂದು 10 ನಿಮಿಷ ಹಂಗೆ ಬಿಟ್ಟರೆ ಆಮೇಲೆ ತಿರುಗಿಸ್ಕೊಂಡ್ರೆ ದಪ್ಪ ದಪ್ಪವಾಗಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಮೊಟ್ಟೆ. ಬೇಗ ಆಗ್ಬಿಡುತ್ತೆ, ಜಾಸ್ತಿ ಟೈಮು ಬೇಡ, ಏನು ಕಟ್ ಮಾಡ್ಕೊಳ್ಳೋದು ಇರಲ್ಲ. ಈರುಳ್ಳಿ ಒಂದು ಕಟ್ ಮಾಡ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಬೇಗ ಆಗ್ಬಿಡುತ್ತೆ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೆ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ಪರ್ಫೆಕ್ಟ್ ಇದು ಎಗ್ ರೈಸು, ಬೇಗ ಮಾಡ್ಕೊಳ್ಬೋದು. ಒಂದು 5 ಮಿನಿಟ್ಸ್ ರೆಸಿಪಿ ಅಂತಲೇ ಹೇಳ್ಬೋದು, ಅಷ್ಟು ಬೇಗ ಆಗುತ್ತೆ. ನೋಡಿ ಫ್ರೈ ಆಯಿತು. ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ಹಂಗೆ ಇಟ್ಕೊಳ್ತೀನಿ ಮೇಲ್ಗಡೆ ಹಾಕೊಳ್ಳೋಕ್ಕೆ. ಈ ರೀತಿ ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲೇ ನಾವು ರೈಸ್ ಹಾಕೊಳ್ಬೇಕು. ಸೊ ಜಾಸ್ತಿ ಫ್ರೈನು ಕೂಡ ಮಾಡ್ಕೊಳ್ಳೋದೇನು ಬೇಡ. ಸೊ ಇವಾಗ ನೋಡಿ ಇಷ್ಟ ಆಗಿದೆ ಮೊಟ್ಟೆ. ಇವಾಗ ರೈಸ್ ಹಾಕೊಳ್ತೀನಿ. ನಾನಿವಾಗ ಇದರಲ್ಲಿ ಸ್ವಲ್ಪ ತೆಗೆದಿಟ್ಕೊಳ್ತೀನಿ. ಸೊ ಮೇಲ್ಗಡೆ ಹಾಕೋಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಈ ರೀತಿ ತೆಗೆದಿಟ್ಕೊಂಡು, ಎಗ್ ಬುರ್ಜಿನೂ ಕೂಡ ಆಗುತ್ತೆ, ಎಗ್ ರೈಸು ಕೂಡ ಆಗುತ್ತೆ, ಎರಡೂ ಆಗುತ್ತೆ ನೋಡಿ. 2 in 1 ರೆಸಿಪಿ ಇದು. ಇವಾಗ ನಾವು ನೋಡಿ ರೈಸ್ನ ಉದ್ದುದ್ರಾಗಿ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಆರದ ಮೇಲೆ ಹಾಕೊಂಡ್ರೆ ಎಷ್ಟು ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವು ಹುರಿದಿಟ್ಕೊಂಡಿರೋ ಸೊ ಮೊಟ್ಟೆ ಫ್ರೈ ಆಗಿತ್ತಲ್ಲ, ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ಅನ್ನನ ಎಷ್ಟು ಬೇಕಾಗುತ್ತೆ, ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ. ನಾನು ಮಾಡ್ತಾರೋದ್ರಲ್ಲಿ ಒಂದು 3 ಇಂದ 4 ಜನ ಆರಾಮಾಗಿ ತಿನ್ಕೊಳ್ಬೋದು. ರೈಸ್ನ ಎಗ್ ರೈಸ್ಗೆ ಉದ್ದುದ್ರಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ.
ಇವತ್ತು ಬೆಳಗ್ಗೆನೆ ಮಾಡ್ತೀವಿ. ನಮ್ಮ ಮನೇಲಿ ವೆಜ್ ಮಾಡಂಗಿಲ್ಲ, ಯಾಕಂದರೆ ನಮ್ಮ ಅವ್ರು ಇಲ್ಲ. ಸೊ ಅದಕ್ಕೆ ಒಟ್ಟಿಗೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದಿದ್ವಿ. ಸೊ ಅವ್ರು ಯಾವುದೋ ಮದುವೆ ಇತ್ತು ಅಂತ ಹೋದರು. ಏನು ವೆಜ್ ಮಾಡೋದಿರಲ್ವಲ್ಲ ನಮಗೆ ತಾನೇ. ಸೊ ಅದಕ್ಕೆ ಎಗ್ ರೈಸೇ ಮಾಡ್ಕೊಬಿಡೋಣ, ಸಿಂಪಲ್ಲಾಗಿ ಬೇಗನೂ ಕೂಡ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತುಂಬ ದಿನ ಆಗಿತ್ತು ಎಗ್ ರೈಸ್ನ ಮಾಡಿ. ಇವಾಗ ಕ್ಲೀನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಳಗಡೆ ಮೊಟ್ಟೆ ಫ್ರೈ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ. ಸೊ ಇವಾಗ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಖಾರ ಬೇಕಿತ್ತು ಅಂದರೆ ಹಾಕೊಳ್ಬೋದು. ನಾನು ಒಂದು ಸ್ವಲ್ಪ ಜೀರಿಗೆ ಪುಡಿನೂ ಮತ್ತು ಮೆಣಸಿನ ಪುಡಿನ ಹಾಕೊಳ್ತೀನಿ. ಸೊ ಮೆಣಸಿನ್ಕಾಯಿ ಪುಡಿ ಒಂದು ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಮೆಣಸಿನ ಪುಡಿ. ಸೊ ಈ ಟೈಮಲ್ಲಿ ಉಪ್ಪು ಸಪ್ಪೆ ಏನಾದರೂ ಬೇಕಿತ್ತು ಅಂದರೆ ನೀವು ಆ್ಯಡ್ ಆನ್ ಮಾಡ್ಕೊಳ್ಳಿ, ಟೇಸ್ಟ್ನ ನೋಡಿ. ಕ್ಲೀನಾಗಿ ಮೊಟ್ಟೆ ಎಲ್ಲ ಅನ್ನಕ್ಕೆ ಹೊಂದ್ಕೊಳ್ಳೋಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇವಾಗ ಕ್ಲೀನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಎಗ್ ರೈಸ್ ರೆಡಿ ಆಗುತ್ತೆ. ಮೊಟ್ಟೆನೂ ಅಷ್ಟೇ ನೋಡಿ, ಎಷ್ಟು ಸಣ್ಣ ಆಗಿಲ್ಲ, ದಪ್ಪಗೆ ಬಾಯಿಗೆ ಸಿಗೋ ಥರ ಇದೆ. ಟೇಸ್ಟ್ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ರೆಡಿ ಆಯಿತು. ಈಗ ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ಎಗ್ ರೈಸ್ ಜೊತೆಗೆ ಹಾಫ್ ಬಾಯ್ಲ್ ಇಲ್ಲ ಆಮ್ಲೆಟ್ ಹಾಕೊಂಡು ತಿಂತಿದ್ರೆ ಆಹಾ, ಯಾವ ನಾನ್ ವೆಜ್ಜು ಬೇಡಲ್ಲ ಇದ್ರ ಮುಂದೆ. ನೋಡಿ ಉದುದ್ರಾಗಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಗ್ ರೈಸ್ ಜೊತೆಗೆ ನಾನಿಲ್ಲಿ ಪ್ಲೇನ್ ಆಮ್ಲೆಟ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಎರಡದು ಟೇಸ್ಟ್. ಇದಕ್ಕೇನಿಲ್ಲ, ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿ, ಮೆಣಸಿನ ಪುಡಿ, ಜೀರಾ ಪುಡಿ, ಇಷ್ಟು 4 ಹಾಕ್ಕೊಂಡು ಸೂಪರ್ ಕಾಂಬಿನೇಷನ್ ಅಲ್ವಾ? ಬೆಳಗ್ಗೆ ಟಿಫನ್ಗೆ ಒಳ್ಳೆ ಊಟ. ಅದು ಸೈಡ್ಗೆ ಹೊಂಟೋಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಕಿತ್ತೋಯ್ತು. ಇಟ್ಸ್ ಓಕೆ, ಮ್ಯಾನೇಜ್ ಆಗುತ್ತೆ. ಹೆಂಗೋ ಪ್ಯಾಚ್ ಅಪ್ ಮಾಡೋದಷ್ಟೇ, ಇನ್ನೇನು. ನಮ್ಮ ಹುಡುಗಿರಿಗೆ ಯಾವುದಾದ್ರೂ ಒಂದು ಅಡುಗೆಲಿ ಹಿಂಗೆ ಹಾಳು ಮಾಡಿಬಿಟ್ರೆ ಏನಾದರೂ ಒಂದು ಪ್ಯಾಚ್ ಅಪ್ ಮಾಡಿಬಿಡೋದಲ್ಲ. ಎಲ್ಲ ಟ್ರಿಕ್ಸ್ನು ಕಲ್ತಿರ್ಬೇಕಲ್ವಾ. ಸೊ ಆಮ್ಲೆಟ್ ರೆಡಿ ಆಯಿತು. ಸೊ ಇವಾಗ ತಿನ್ನೋಣ ಬನ್ನಿ. ಸೊ ಇವಾಗ ಕಿತ್ತೋಗಿರೋದನ್ನೇ ಈ ರೀತಿ ಪ್ಯಾಚ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಕಿತ್ತೋಗಿದೆ ಅಂತ. ನೋಡಿ, ತಿನ್ಬೇಕಾದ್ರೂ ನಾವು ಕಿತ್ಕೊಂಡೆಲ್ಲ ತಿನ್ನೋದು. ಸೊ ಅದ್ರಲ್ಲಿ ಕಿತ್ತೋದ್ರೆ ಏನು ಪ್ರಾಬ್ಲಮ್ಮು? ಏನೂ ಆಗಲ್ಲ. ಇವಾಗ ಶಿವಗೆ ನನಗೆ ಅಮ್ಮಗೆ 3 ಆಮ್ಲೆಟ್ ತಗೊಂಡ್ರೆ ಸಾಕಾಗುತ್ತೆ. ರಾಕಿ ಹೋಗಿ ಮುಂದಾಕ್ಬೇಕು. ಅವನು ಆಲ್ರೆಡಿ ನೋಡಿ ಎಷ್ಟು ಸೌಂಡ್ ಮಾಡ್ತಿದ್ದಾನೆ. ಸ್ಮೆಲ್ ಗೊತ್ತಾಗ್ಬಿಟ್ರೆ ಸಾಕು, ಸೌಂಡ್ ಮಾಡ್ತಾನೆ. ಸೊ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ, ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಅಲ್ಲ ಗೈಸ್, ಏನು ಗೊತ್ತಾ, ವಿಡಿಯೋ ಆನ್ ಮಾಡಿದಾಗ ಆಮ್ಲೆಟ್ ಹಾಕಿದ್ರೆ ನೀವೇ ನೋಡಿದ್ರಲ್ಲ ಹೆಂಗ್ ಬಂತು ಅಂತ. ಈಗ ಸೆಕೆಂಡ್ ಮ್ಯಾನ್ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ ಬಂದೈತೆ. ಇದು ಪರ್ಫೆಕ್ಟ್ ಆಗಿ ಬಂದಿದೆ.
ವಿಡಿಯೋ ಆನ್ ಮಾಡಿದಾಗ ಚೆನ್ನಾಗಿ ಬಂದಿಲ್ಲ, ವಿಡಿಯೋ ಆಫ್ ಮಾಡಿದ್ಮೇಲೆ ಚೆನ್ನಾಗಿ ಬಂತು. ಇದಕ್ಕೂ ಹೊಟ್ಟೆ ಉರಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಇವಾಗ. ಆವಾಗಲೆಲ್ಲ ಕಿತ್ತೋಯ್ತು, ಬಟ್ ಇವಾಗ ಪರ್ಫೆಕ್ಟಾಗಿ ಬಂತು. ರೆಡಿಯಾಗಿದೆ ಎಗ್ ರೈಸು. ನೋಡೋಣ, ಶಿವಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಸೊ ಹಾಗೆ ನಾನು ಕೂಡ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹೆಂಗಿದೆ? ಚೆನ್ನಾಯ್ತಾ? ಸೊ ರೆಸ್ಟೋರೆಂಟ್ ಸ್ಟೈಲ್ ಆಯಿತು, ಬೀದಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಹಂಗಾಯ್ತು. ಬೀದಿ ಸ್ಟೈಲ್. ಇಲ್ಲೊಬ್ಬ ನೋಡಿ ಜಂಪ್ ಮಾಡ್ತಾವನೆ. ಹಾಂ, ಈಸ್ಕೊಳ್ಳಲಿ ಹಾಕಿದ್ದೆ. ಏಯ್ ರಕ್ಕೆ. ಸೊ ಇವಾಗ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಖಾರವಾಗಿ ಸಖತ್ತಾಗಿದೆ. ಈ ರೀತಿ ಆಮ್ಲೆಟ್ ಜೊತೆ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿದೆ. ಮೊಟ್ಟೆನ ಜಾಸ್ತಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ ಈ ರೀತಿ ದಪ್ಪ ದಪ್ಪಕ್ಕೆ ಚೆನ್ನಾಗಿ ಸಿಗುತ್ತೆ ತಿನ್ನಬೇಕಾದ್ರೆ ಬಾಯಿಗೆ. ರೈಸ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಡ, ಬೇಗನೂ ಕೂಡ ಆಗುತ್ತೆ. ಸೊ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಎಗ್ ರೈಸ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.